ಎಲ್ಲರಿಗೂ ನಮಸ್ಕಾರ. ಹಿಸ್ಟ್ರಿ IQ ಚಾನಲ್ಗೆ ಸುಸ್ವಾಗತ. ಇಂದಿನ ತರಗತಿಯಲ್ಲಿ ಲಿಟ್ರರಿ ಸೋರ್ಸಸ್ ಆಫ್ ಮುಘಲ್ ಪೀರಿಯಡ್ ಪಾರ್ಟ್ 4 ಅಕ್ಬರ್ ಕಾಲದ ಸಾಹಿತ್ಯಾಧಾರಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಇದಕ್ಕೂ ಮುಂಚೆ ಅಕ್ಬರ್ ಕಾಲದ ಪರ್ಷಿಯನ್ ಸಾಹಿತ್ಯಾಧಾರಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಇನ್ವೈಟ್ ಲಿಂಕ್ ಇದೆ, ಅದನ್ನು ಜಾಯ್ನ್ ಆಗಿ ಅಂತ ಹೇಳ್ತಾ ಇಂದಿನ ಸೆಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಅಕ್ಬರ್ ಕಾಲದ ಸಂಸ್ಕೃತ ಸಾಹಿತ್ಯಾಧಾರಗಳು. ಮೊಘಲರ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಸಂಸ್ಕೃತ ಭಾಷೆಗೆ ಸಂರಕ್ಷಣೆ ಮತ್ತು ಮಹತ್ವವನ್ನು ನೀಡಿದ ಕೀರ್ತಿ ಅಕ್ಬರ್ನಿಗೆ ಸಲ್ಲುತ್ತೆ ಫ್ರೆಂಡ್ಸ್. ಅದರಲ್ಲಿ ಸಾಹಿತ್ಯಾಧಾರಗಳು: ಸರ್ವೇಶ ವೃತ್ತಾಂತ ಸಂಗ್ರಹ ಬೈ ಮಹೇಶ್ ಠಾಕೂರ್. ಫ್ರೆಂಡ್ಸ್, ಈತನನ್ನು ಅಕ್ಬರ್ ಮಹಾಪಾತ್ರ ಎಂಬ ಬಿರುದನ್ನು ನೀಡಿದ್ದ. ನಂತರ ಅಕ್ಬರ್ ಶಾಹಿ ಶೃಂಗಾರ ದರ್ಶನ, ಈ ಕೃತಿಯನ್ನು ರಚಿಸಿದವರು ಪತ್ಸುಂದರ್. ನಂತರ ಸಿದ್ಧಚಂದ್ರ ಅವರು ರಚಿಸಿರುವಂತಹ ಭಾನುಚಂದ್ರ ಚರಿತ್ರೆ. ನಂತರ ಪಾರ್ಸಿ ಪ್ರಕಾಶ್ ಕೃತಿಯನ್ನು ಕೃಷ್ಣದಾಸ್ ಮತ್ತು ಪದ್ಮಶಂಕರ್ ಎಂಬ ಕವಿಗಳು ರಚಿಸಿದ್ದಾರೆ. ನೆಕ್ಸ್ಟ್ ಅಲೋಪನಿಷತ್ತು, ಇದನ್ನು ರಚಿಸಿದವರು ಅಬುಲ್ ಫೈಜಿ. ಫ್ರೆಂಡ್ಸ್, ಇದು ಮೊಘಲ್ ಕಾಲದಲ್ಲಿ ರಚನೆಯಾದ ಪ್ರಪ್ರಥಮ ಉಪನಿಷತ್ತು ಇದಾಗಿದೆ. ನೆಕ್ಸ್ಟ್ ಹಿಂದಿ ಸಾಹಿತ್ಯ. ಅಕ್ಬರ್ ಕಾಲದ ಹಿಂದಿ ಸಾಹಿತ್ಯವನ್ನು ನೋಡೋದಾದರೆ ನರಹರಿ ಚಕ್ರವರ್ತಿ ಈತ ರಚಿಸಿರುವಂತಹ ರುಕ್ಮಿಣಿ ಮಂಗಳ ಮತ್ತು ಕವಿತಾ ಶೃಂಗಾರ. ಹಾಗೆಯೇ ಕೆಲವೊಂದು ಬುಕ್ಸಲ್ಲಿ ಈತನಿಗೂ ಸಹ ಅಕ್ಬರ್ ಮಹಾಪಾತ್ರ ಎಂಬ ಬಿರುದನ್ನು ನೀಡಿದ್ದ ಅಂತ ಮೆನ್ಷನ್ ಇದೆ. ನಂತರ ನಂದದಾಸ್ ಅವರು ರಚಿಸಿರುವಂತಹ ರಾಸ್ ಪಂಚೋಧ್ಯಾಯ್, ಕೇಶವದಾಸ್ ಅವರು ರಚಿಸಿರುವಂತಹ ರಾಮಚಂದ್ರ ಚಂದ್ರಿಕಾ, ರಸಿಕ್ ಪ್ರಿಯ, ಜಹಂಗೀರ್ ಜಸ್ ಚಂದ್ರಿಕಾ, ಇಷ್ಟು ಹಿಂದಿ ಸಾಹಿತ್ಯಾಧಾರಗಳು. ಮಕ್ತಬ್ ಖಾನಾ ಅಥವಾ ಹೌಸ್ ಆಫ್ ಟ್ರಾನ್ಸ್ಲೇಷನ್ ಆರ್ ಟ್ರಾನ್ಸ್ಲೇಷನ್ ಡಿಪಾರ್ಟ್ಮೆಂಟ್ ಆಫ್ ಅಕ್ಬರ್, ಇದರ ಸ್ಥಾಪನೆ ಅಕ್ಬರ್ ಫತೇಪುರ್ ಸಿಕ್ರಿಯಲ್ಲಿ 1574ರಲ್ಲಿ ಮಾಡಿದ್ದಾನೆ. ನಂತರ ಈ ಒಂದು ವಿಭಾಗದ ಅಧ್ಯಕ್ಷ ಅಬುಲ್ ಫೈಜಿ, ಉಪಾಧ್ಯಕ್ಷ ಅಬ್ದುಲ್ ರಹೀಮ್ ಖಾನೇಖಾನ. ಇದರ ಸ್ಥಾಪನೆಯ ಉದ್ದೇಶ ಇಷ್ಟೇ: ಸಂಸ್ಕೃತ ಸಾಹಿತ್ಯವನ್ನು ಪರ್ಷಿಯನ್ ಭಾಷೆಗೆ ಅನುವಾದಗೊಳಿಸೋದು. ಟ್ರಾನ್ಸ್ಲೇಟೆಡ್ ವರ್ಕ್ಸ್ ಯಾವ್ದ್ಯಾವುದು ಅಂತ ನೋಡೋದಾದರೆ ಸಿಂಹಾಸನ್ ಬತ್ತೀಸಿ ಬೈ ಬದಯೂನಿ. ನಂತರ ರಾಮಾಯಣ ಮತ್ತು ಮಹಾಭಾರತ, ಈ ಒಂದು ಕೃತಿಗಳನ್ನ ಅನುವಾದಗೊಳಿಸಿರುವಂತಹ ಸಾಹಿತಿಗಳೆಂದರೆ ಬದಯೂನಿ, ನಖೀಬ್ ಖಾನ್, ಹಾಜಿ ಸುಲ್ತಾನ್ ಮತ್ತು ಮುಲ್ಲಾ ಶೇರಿ. ಫ್ರೆಂಡ್ಸ್, ಮಹಾಭಾರತದ ಕೃತಿಯ ಪ್ರಸ್ತಾವನೆಯನ್ನು ಮಾತ್ರ ರಚಿಸಿರೋದು ಅಬುಲ್ ಫಜಲ್. ಅಥರ್ವ ವೇದವನ್ನು ಅನುವಾದಗೊಳಿಸಿದವರು ಬದಯೂನಿ ಮತ್ತು ಇಬ್ರಾಹಿಂ ಸರ್ಹಿಂದಿ. ಹಿತೋಪದೇಶ ಬೈ ತಾಜುಲ್ ಮಾಲಿ. ನಂತರ ಭಾಗವತ ಪುರಾಣವನ್ನು ರಾಜ ತೋದರಮಲ್ಲ, ರಾಜತರಂಗಿಣಿಯನ್ನು ಶಾ ಮೊಹಮ್ಮದ್, ಹರಿವಂಶವನ್ನು ಮುಲ್ಲಾ ಶೇರಿ, ಪಂಚತಂತ್ರವನ್ನು ಅಬುಲ್ ಫಜಲ್. ಅಬುಲ್ ಫೈಜಿ ಈತ ಲೀಲಾವತಿ, ನಳದಮಯಂತಿ ಹಾಗೂ ಯೋಗ ವಸಿಷ್ಠ ಕೃತಿಗಳನ್ನು ಅನುವಾದಗೊಳಿಸಿದ್ದಾನೆ ಫ್ರೆಂಡ್ಸ್, ಇಷ್ಟು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಜಹಾಂಗೀರ್ ಕಾಲದ ಸಾಹಿತ್ಯ ಆಧಾರಗಳ ಬಗ್ಗೆ ಅಧ್ಯಯನ ಮಾಡೋಣ ಫ್ರೆಂಡ್ಸ್.